ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀನಿವಾಸ್ ಪೂಜಾರ್ ಅವರು ಈ ದಿನ ದಾವಣಗೆರೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಸಭೆಯನ್ನು ಕರೆದು ಈ ಒಂದು ಸಭೆಯಲ್ಲಿ ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಅಭ್ಯರ್ಥಿಯ ವಿಚಾರವಾಗಿ ಅವರವರ ಅಭಿಪ್ರಾಯವನ್ನು ಪಡೆದು ರಾಜ್ಯಕ್ಕೆ ತಿಳಿಸ್ತಕ್ಕಂಥ ಕಾರ್ಯ ಇನ್ನೂ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು, ದೆಹಲಿಯಿಂದ ಯಾವುದೇ ಅಭ್ಯರ್ಥಿಯನ್ನು ಹೇರುವುದಿಲ್ಲ. ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸಿ ಪಕ್ಷದ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಕ್ಕಂಥ ಪದ್ಧತಿ. ಆ ಕಾರಣ ಈ ದಿನ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ. ಇನ್ನೂ 30% ಪದಾಧಿಕಾರಿಗಳ ಅಭಿಪ್ರಾಯ ಕೇಳೋದು ಬಾಕಿ ಇದೆ. ಇಲ್ಲ, ಆ ರೀತಿಯ ಯಾವುದೇ ಒತ್ತಡ ಇಲ್ಲ. ಅವರವರ ಅನಿಸಿಕೆಗಳನ್ನು ತಿಳಿಸ್ತಾ ಇದ್ದಾರೆ, ಆದರೆ ಯಾವುದೇ ಷರತ್ತಿಲ್ಲ. ಪಕ್ಷ ಅವರ ಅನಿಸಿಕೆಯಂತೆ ಯಾರನ್ನು ಅಭ್ಯರ್ಥಿ ಮಾಡಿದರೆ ಗೆಲುವು ಸುಲಭ ಅಂತಕ್ಕಂಥ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ಗುಂಪಾಗಲಿ ಅಳುಬ್ರು ಹೊಸಬ್ರು ಅಂತಕ್ಕಂಥ ವಿಚಾರ ಇಲ್ಲಿ ಬಂದೇ ಇಲ್ಲ. ನನಗೆ ಏನೀಗ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಅಭ್ಯರ್ಥಿ ಸೂಕ್ತ ಅನ್ನಿಸ್ತದೋ ಅದೇ ನನ್ನ ಅಭಿಪ್ರಾಯ. ಇದರಲ್ಲಿ ವೈಯಕ್ತಿಕ ಅಭಿಪ್ರಾಯ ಏನಿದ್ರು ನಾವು ನಮ್ಮ ಶ್ರೀನಿವಾಸ್ ಪೂಜಾರ್ ಹತ್ರ ಹೇಳಬೇಕೇ ವಿನ ಮಾಧ್ಯಮಕ್ಕಾಗಲಿ ಸಾರ್ವಜನಿಕವಾಗಿ ಯಾರಿಗೂ ಕೂಡ ತಿಳಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದು ಒಂದು ಪಕ್ಷದ ನಿರ್ದೇಶನ. ಏನಂದ್ರಿ ಸರ್? ಸರ್, ಇವಾಗ ಪಕ್ಷ ಒಂದು ವ್ಯವಸ್ಥೆಯ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಾಗ ಯಾರೂ ಕೂಡ ಆ ರೀತಿಯ ವೈಯಕ್ತಿಕ ಅಭಿಪ್ರಾಯವನ್ನು ಮಾಧ್ಯಮದ ಮೂಲಕ ಹೇಳೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ. ಇಲ್ಲ, ಅದು ಯಾವುದೂ ಆಗಿಲ್ಲ. ಆ ರೀತಿ ಏನಾದ್ರು ಚರ್ಚೆ ಆಗಿದ್ದರೆ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಅವ್ರ ಮನೆಯಲ್ಲಿ ಆಗಿರ್ಬೇಕಷ್ಟೇ. ಭಾರತೀಯ ಜನತಾ ಪಕ್ಷದ ಯಾರದೇ ಮನೆಯಲ್ಲಿ ಆ ರೀತಿಯ ತೀರ್ಮಾನ ಆಗಿಲ್ಲ. ಇಲ್ಲ, ಸಾಧ್ಯವೇ ಇಲ್ಲ. ನಿನ್ನೆ ಆರಿಕಾ ಮಂಜುನಾಥ್ರವರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮುಗಿಸ್ಕೊಂಡ್ಮೇಲೆ ಎಲ್ಲರೂ ಹೋಗಿರ್ಬೋದು ಅಷ್ಟೇ ವಿನ ಆ ರೀತಿಯ ಯಾವುದೇ ತೀರ್ಮಾನ ಆಗಿಲ್ಲ. ನೋಡಿ, ಇವಾಗ ವಿಧಾನಸಭೆ ಚುನಾವಣೆ ಇನ್ನು 4 ವರ್ಷ 2 ತಿಂಗಳಿದೆ. ಹಾಗಾಗಿ ನಾವು ಕೂಡ ಲೋಕಸಭಾ ಸದಸ್ಯರಾಗಬೇಕಂತೇಳಿ ಅನೇಕರಿಗೆ ಆಸೆ ಬಂದಿರ್ತದೆ, ಸ್ವಾಭಾವಿಕ. ಆದರೆ ಅದನ್ನೆಲ್ಲ ಪಕ್ಷ ಸರಿಯಾದಂಥ ತೀರ್ಮಾನ ತೆಗೆದುಕೊಳ್ತದೆ. ಯಾವಾಗ ಪಕ್ಷ ಬೆಳೆಯುತ್ತೋ ಆ ಸಂದರ್ಭದಲ್ಲಿ ಬೇಡಿಕೆ ಜಾಸ್ತಿ. ಏನಂದ್ರಿ ಸರ್? ಇದು ಬರೀ ನಮ್ಮ ದಾವಣಗೆರೆ ಅಲ್ಲ, ಇಡೀ ರಾಜ್ಯ ದೇಶದಲ್ಲೇ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಲೋಕಸಭಾ ಅಭ್ಯರ್ಥಿ ಆಗಬೇಕು ಅಂತೇಳಿ ಇಡೀ ದೇಶದಲ್ಲಿ ನಡೀತಾ ಇದೆ. ಜನರಿಗೆ ಗೊತ್ತಿದೆ. ನರೇಂದ್ರ ಮೋದಿಜಿಯವರ
ಕೈಗೆ ಅದಕ್ಕೆ ಭಾರತ ದೇಶವನ್ನು ಕೊಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಅನೇಕರಿಗಿದೆ. ನಾನು ತೆಲಂಗಾಣಕ್ಕೆ ಹೋಗಿದ್ದೆ ಒಂದು 15 ದಿನ ಪಕ್ಷದ ಪ್ರಚಾರಕ್ಕೆ. ಆ ಸಂದರ್ಭದಲ್ಲಿ ಮಾಜಿ ಸಚಿವರು ವಿಧಾನಸಭೆ ಚುನಾವಣೆಗೆ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿರಿ ಅಂದರೆ, ನಾನು ಪಕ್ಷದ ಕೆಲಸ ಮಾಡ್ತೀನಿ, ನನಗೆ ನಮ್ಮ ಕ್ಷೇತ್ರದಿಂದ ಲೋಕಸಭಾ ಟಿಕೆಟ್ ಕೊಡಿಸ್ರಿ ಅಂತೇಳಿ ತೆಲಂಗಾಣದಲ್ಲೇ ಕೇಳಿದರು. ಒಬ್ಬರು ಮಾಜಿ ಸಚಿವರು 5 ಬಾರಿ ಶಾಸಕರಾಗಿದ್ದಂಥವ್ರು. ಹಾಗಾಗಿ ಸ್ವಾಭಾವಿಕ ಕರ್ನಾಟಕದಲ್ಲೂ ಕೂಡ ವಾತಾವರಣ ಚೆನ್ನಾಗಿದೆ. 10 ತಿಂಗಳ ಕಾಂಗ್ರೆಸ್ ಇದನ್ನ ಭ್ರಷ್ಟಾಚಾರ, ಈ ಗ್ಯಾರಂಟಿ ಕಾಲದಿಂದ ಅಭಿವೃದ್ಧಿ ಶೂನ್ಯ, ಬರಗಾಲ, ಕುಡಿಲಿಕ್ಕೆ ನೀರಿಲ್ಲ, ಜನ ಬಿ ಜೆ ಪಿ ಕಡೆ ನೋಡಿದ್ದಾರೆ. ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಆರ್ಥಿಕವಾಗಿ ಸದೃಢವಾಗಿದ್ದಂಥ ರಾಜ್ಯ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಹಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿರೋದ್ರಿಂದ ಜನ ಬಿ ಜೆ ಪಿ ಪರವಾಗಿದ್ದಾರೆ ಅಂತೇಳಿ ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ಆಕಾಂಕ್ಷಿಗ ಆಗ್ಬೋದು. ಅದೇನು ತಪ್ಪಿಲ್ಲ. ಸ್ವಾಮಿ, ಪಕ್ಷ ಸರ್ಕಾರ ಬರಬೇಕಂದ್ರೆ ಯುವಕರು, ಹಿರಿಯರು, ಅನುಭವಿಗಳು, ಬಿಸಿ ರಕ್ತದವರು ಎಲ್ಲರೂ ಇದ್ದಾಗಲೇ ಒಂದು ಪಕ್ಷ ಬಲಾಢ್ಯವಾಗಿ ಕಟ್ಟಲಿಕ್ಕೆ ಸಾಧ್ಯ, ಚುನಾವಣೆಯನ್ನು ಎದುರಿಸಲಿಕ್ಕೆ ಸಾಧ್ಯ. ಸರ್, ಎಲ್ಲರಿಗೂ ಶಕ್ತಿ ಇದೆ. ಯಾರು ಸ್ಪರ್ಧೆ ಮಾಡಲಿಕ್ಕೆ ಆಕಾಂಕ್ಷಿಗಳಿದ್ದಾರೆ ಎಲ್ಲರಿಗೂ ಶಕ್ತಿ ಇದೆ. ಎಲ್ಲೂ ಇಲ್ಲ, ಏನೂ ಇಲ್ಲ. ಅಲ್ಲ ಪಾಪ ಅಧಿಕಾರಿಗಳು ಯಾಕೆ ಮಾತು ಕೇಳ್ತಾರೆ? ಏನಾದರೂ ಅಭಿವೃದ್ಧಿ ನಡೀತಾ ಇದ್ರೆ ನಾವು ಹೇಳ್ಬೋದು, ಅಭಿವೃದ್ಧಿನೇ ಇಲ್ಲ, ಯಾವುದೇ ರೀತಿ ಹಣ ಇಲ್ಲ, ಅಧಿಕಾರಿಗಳಿಗೆ ಏನು ಹೇಳಿ? ಹೌದು, ಯಾವ್ದು ಹೇಳಿ? ಮರಳದೆಲ್ಲ ಈ ಮೇಗ್ ಮುಗಿಯುತ್ತೆ, 1-2 ಮುಗ್ದಿದೆ. ಈ ಮೇಗೆ ಹೆಚ್ಚಿನ ಅಂಶ ಮರಳಿ ಮುಗಿಯುತ್ತೆ. ಮೇ ತನಕ ನಾನು ವಿಚಾರ ಮಾಡಿದೆ. ಈಗ ಪತ್ರಕರ್ತರು ಕೇಳಿದರು, ಆ ಸಂದರ್ಭದಲ್ಲಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅಧಿಕಾರಿಗಳು ಕರೆಸಿ ಕೇಳಿದೆ. ಮೇ ತನಕ ಇದೆ. ಇನ್ನು ಕೆಲವು 1 ವರ್ಷ ಇದೆ, ಕೆಲವಷ್ಟೇ. ಅಲ್ಲ, ಫೆಬ್ರವರಿಗೆ ಚಿಕ್ಕಬಿದ್ರಿ ಪಾಯಿಂಟ್ ಇಲ್ಲ, ಫೆಬ್ರವರಿಗೆ ಚಿಕ್ಕಬಿದ್ರಿ ಪಾಯಿಂಟು ಮುಗ್ದಿದೆ. ಆಮೇಲೆ ಆ ಪಾಯಿಂಟಲ್ಲಿ ಮರಳು ಕೂಡ ಅಷ್ಟಿಲ್ಲ. ನಾನು ಎಲ್ಲ ಎನ್ಕ್ವೈರಿ ಮಾಡಿದ್ರೆ ಮರಳು ಕೂಡ ಅಷ್ಟಿಲ್ಲ ಅಲ್ಲಿ. ಇನ್ನು ಉಳಿದಿರ್ತಕ್ಕಂಥದ್ದು ಮೇ ತನಕ ಇದೆ. ಧನ್ಯವಾದ ಸರ್.